ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಪ್ರಕಾಶ್ ರಾಜ್ ಪ್ರತ್ಯಕ್ಷರಾಗಿದ್ದಾರೆ. ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡಿದ ಪ್ರಕಾಶ್ ರೈ ಖಟ್ಟರ್ ಎಡಪಂಥೀಯವಾದಿ ತೀರ್ಥ ಸ್ನಾನ ಮಾಡಿದ್ರ. ಖ್ಯಾತ ನಟ ಪ್ರಕಾಶ್ ರಾಜ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಪಾಪ ಕಳೆಯುತ್ತಾ, ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಪ್ರಶ್ನೆ ಮಾಡಿದ್ರು. ಆ ತರಹದ ಪ್ರಯಾಗರಾಜ್ ಕುಂಭಮೇಳದಲ್ಲಿ ಖಟ್ಟರ್ ಲೆಫ್ಟಿಸ್ಟ್ ಆಗಿರುವಂತಹ ಪ್ರಕಾಶ್ ರಾಜ್, ಪಂಚಭಾಷಾ ನಟ ಪ್ರಕಾಶ್ ರಾಜ್ ಕುಂಭಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕುಂಭಮೇಳಕ್ಕೆ ಪ್ರಕಾಶ್ ರಾಜ್ ತೀರ್ಥ ಸ್ನಾನಕ್ಕೆ ಹೋಗಿದ್ರ. ಹಿಂದೂ ಧಾರ್ಮಿಕ ಪದ್ಧತಿಯನ್ನ ಟೀಕೆ ಮಾಡುವುದರ ಮುಖಾಂತರವಾಗಿ ಆಗಾಗ ಚರ್ಚೆಗೆ ಬರ್ತಾ ಇದ್ದಂತಹ ಪ್ರಕಾಶ್ ರಾಜ್ ಕುಂಭಮೇಳಕ್ಕೆ ಹೆಂಗೋದ್ರು, ಕುಂಭಮೇಳಕ್ಕೆ ಹೋಗಿ ತೀರ್ಥ ಸ್ನಾನ ಹೆಂಗ್ ಮಾಡಿದ್ರು, ಹಿಂದೂ ಧಾರ್ಮಿಕ ಕಟ್ಟಳೆಗಳನ್ನ ಪ್ರಶ್ನೆ ಮಾಡೋ ಒಬ್ಬ ಖಟ್ಟರ್ ಎಡಪಂಥೀಯವಾದಿ ಪ್ರಕಾಶ್ ರಾಜ್. ತಮಿಳು, ಮಲಯಾಳಂ, ತೆಲುಗು, ಮರಾಠಿ, ಕನ್ನಡ ನಾನಾ ಭಾಷೆಯಲ್ಲಿ ನಟಿಸಿ ಖ್ಯಾತಿ ಪಡೆದಿರುವ ಪ್ರಕಾಶ್ ರಾಜ್ ಅಲಿಯಾಸ್ ಪ್ರಕಾಶ್ ರೈ ಈಗ ಕುಂಭಮೇಳದ ತೀರ್ಥ ಸ್ನಾನದಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿಗೆ ಬಂದಿದ್ದಾರೆ. ಹಾಗಾದ್ರೆ ಈ ಸ್ನಾನ ನಿಜವೋ ಸುಳ್ಳು? ಈ ಸ್ನಾನದ ಫೋಟೋ ನಕಲಿಯೋ ಅಸಲಿಯೋ? ಖಟ್ಟರ್ ಎಡಪಂಥೀಯವಾದಿ ನರೇಂದ್ರ ಮೋದಿ ಸರ್ಕಾರವನ್ನು ಪದೇ ಪದೇ ಟೀಕಿಸುವ ಮತ್ತು ರಾಜ್ಯದ ಮತ್ತು ರಾಷ್ಟ್ರದ ಹಿಂದುತ್ವವಾದಿ ನಾಯಕರುಗಳ ಅಲ್ಲೆಗಳೆಯುವಂತಹ ಒಬ್ಬ ಎಡಪಂಥೀಯವಾದಿ ಪ್ರಕಾಶ್ ರಾಜ್. ಅಂತಹ ಒಂದು ಪ್ರಕಾಶ್ ರಾಜ್ ಹಿಂದೂ ಸಂಪ್ರದಾಯದ ಸನಾತನ ಧರ್ಮದ ಭಾಗವಾಗಿರುವ ಕುಂಭಮೇಳದ ತೀರ್ಥ ಸ್ನಾನ ಹೆಂಗ್ ಮಾಡಿದ್ರು ಅಂಥೇಳಿ ನೆಟ್ಟಿಗರು ಕಾಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಸದ್ದೆ ಮಾಡದೆ ಕುಂಭಮೇಳಕ್ಕೆ ಹೆಂಗ್ ಹೋಗಿ ಬಂದ್ರು ಎಂದು ಚರ್ಚೆಗಳು ನಡೀತಾ ಇದೆ. ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಪ್ರಕಾಶ್ ರಾಜ್ ಭೇಟಿ ಹಾಗಾದ್ರೆ ನಿಜಾನಾ ಅಥವಾ ಸುಳ್ಳ? ಕುಂಭಮೇಳ ತೀರ್ಥ ಸ್ನಾನ ಮಾಡಿದ್ದು ಸತ್ಯವೇ ಅಥವಾ ಸುಳ್ಳು ಎನ್ನುವಂತಹ ಚರ್ಚೆಗಳು. ಇಲ್ಲ, ಪ್ರಕಾಶ್ ರಾಜ್ ಕುಂಭಮೇಳಕ್ಕೆ ಹೋಗಲೇ ಇಲ್ಲ. ಪ್ರಯಾಗ್ರಾಜ್ನಲ್ಲಿ ನಟ ಸ್ನಾನವೂ ಕೂಡ ಮಾಡಿಲ್ಲ. ಹಾಗಾದ್ರೆ ಈ ಕಥೆ ಏನು? AI ಮೂಲಕ ಸೃಷ್ಟಿ ಮಾಡಿರುವ ಕೃತಕ ಇಮೇಜ್ ಅದು. ಅಂದ್ರೆ ತಂತ್ರಜ್ಞಾನವನ್ನು ಬಳಸಿ ಪ್ರಕಾಶ್ ರಾಜ್ ತೀರ್ಥ ಸ್ನಾನ ಮಾಡುವಂತೆ ಕಾಣುವ ಈ ಇಮೇಜ್ ನಿಜವಲ್ಲ. AI ತಂತ್ರಜ್ಞಾನ ಬಳಸಿ ನಕಲಿ ಫೋಟೋವನ್ನ ಕಿಡಿಗೇಡಿಗಳು ಕ್ರಿಯೇಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ರು. ಕುಂಭಮೇಳದಲ್ಲಿ ಈ ಹಿಂದೆ ಅಮಿತ್ ಶಾ ಸ್ನಾನ ಮಾಡಿದ್ರು, ತೀರ್ಥ ಸ್ನಾನವನ್ನ ಮಾಡಿದ್ರು. ತ್ರಿವೇಣಿ ಸಂಗಮದಲ್ಲಿ ರಾಜ್ಯದ ಸ್ಪೀಕರ್, ವಿಧಾನಸಭೆಯ ಸಭಾಪತಿ UT ಖಾದರ್ ಕೂಡ ತೀರ್ಥ ಸ್ನಾನ ಮಾಡಿದ್ರು. ರಾಜ್ಯದ ನಾನಾ ಪಕ್ಷದ ನಾನಾ ನಾಯಕರು ಧರ್ಮಾತೀತವಾಗಿ, ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಕುಂಭಮೇಳ, ಅನೇಕ ಧರ್ಮದ ಅನುಯಾಯಿಗಳು ಕೂಡ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ, ತೀರ್ಥ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಅಮಿತ್ ಶಾ ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿದ್ರು, AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ವಾಚಾಮಗೋಚರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಬಡತನ ನೀಗುತ್ತಾ? ರಾಜ್ಯದ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗುತ್ತಾ? ಪಾಪ ಕಳೆಯುತ್ತಾ ಅಂಥೇಳಿ AICC ಅಧ್ಯಕ್ಷ ಕುಹಕ ಆಡಿದ್ರು. ಆ ಹೇಳಿಕೆಯನ್ನ CM ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡ್ರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಅದೇ ಮಾತನ್ನ ಸಮರ್ಥಿಸಿಕೊಂಡು ಅಮಿತ್ ಶಾ ಸ್ನಾನದ ಬಗ್ಗೆ ವ್ಯಂಗ್ಯವಾಡಿದ್ರು. ಅದಾದ ನಂತರ ಕುಂಭಮೇಳಕ್ಕೆ ಸಂಬಂಧಪಟ್ಟ ಹಾಗೆ
ಚರ್ಚೆಗೆ ಬರ್ತಾ ಇರತಕ್ಕಂತಹ ಪ್ರಪ್ರಥಮ ನಾಯಕ ನಟ ಮತ್ತು ಖಳನಾಯಕ ಪ್ರಕಾಶ್ ರಾಜ್ ಕುಂಭಮೇಳಕ್ಕೆ ಹೋಗಿದ್ರು, ಸ್ನಾನ ಮಾಡಿದ್ರು ಎನ್ನಲಾದ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇತ್ತು. ಅರೆ, ಒಬ್ಬ ಎಡಪಂಥೀಯ, ಒಬ್ಬ ಲೆಫ್ಟಿಸ್ಟು ಕುಂಭಮೇಳಕ್ಕೆ ಹೋಗೋದಾ? ಸನಾತನ ಧರ್ಮದ ಭಾಗವಾಗಿರುವಂತಹ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಪ್ರಕಾಶ್ ರಾಜ್ ಹೋದ್ರಾ? ಹೆಂಗೋದ್ರು ಎನ್ನುವಂತಹ ನಾನಾ ಪರವಿರೋಧ ಚರ್ಚೆಗಳು ಶುರುವಾಯಿತು. ಈಗ ಸ್ವತಃ ಪ್ರಕಾಶ್ ರಾಜ್ ಟ್ವೀಟ್ ಮಾಡುವುದರ ಮುಖಾಂತರವಾಗಿ ಅದಕ್ಕೆ ತೆರೆ ಎಳೆದಿದ್ದಾರೆ. ಸೊ ನಾನು ಹೋದೆ ಎನ್ನಲಾದ ಫೋಟೋ ಅಸಲಿಯಲ್ಲ, ನಾನು ಸ್ನಾನ ಮಾಡಿದ್ದೇನೆ ಎಂದು ಹೇಳಲಾಗುವ ಆ ಫೋಟೋ ವೈರಲ್ ಆಗಿದೆ, ಅದು ನಿಜವಲ್ಲ. ಹೀಗೆ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿರುವಂತಹದ್ದು. ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಪ್ರಹಸನಕ್ಕೆ ಸಂಬಂಧಪಟ್ಟ ಹಾಗೆ ವೈರಲ್ ಆಗ್ತಾ ಇರುವಂತಹ ಫೋಟೋ ಪ್ರಕಾಶ್ ರಾಜ್ನ ಅಸಲಿ ಫೋಟೋಗಳಲ್ಲ. AI ತಂತ್ರಜ್ಞಾನವನ್ನು ಬಳಸಿ ಕಿಡಿಗೇಡಿಗಳು ಈ ತರಹ ಒಂದು ಫೋಟೋವನ್ನು ಕ್ರಿಯೇಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ.